ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಮತಾ CH. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ತುಮಕೂರು ವಿಶ್ವವಿದ್ಯಾಲಯದ ಪ್ರಥಮ ವರ್ಷದ BCom ವಿದ್ಯಾರ್ಥಿಗಳಿಗೆ ಮೊದಲ ಸೆಮಿಸ್ಟರ್ನಲ್ಲಿ ಇಟ್ಟಿರುವಂತಹ ಕನ್ನಡ ಭಾಷಾ ಒಂದು ಪಠ್ಯ ವಿಷಯದ ಕಾವ್ಯನಂದನ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಕಾವ್ಯ ಭಾಗವನ್ನು ನಾನು ನಿಮಗೆ ಇವತ್ತು ಬೋಧಿಸ್ತಾ ಇದ್ದೀನಿ. ಆ ಒಂದು ಘಟಕ ಆರರಿವರಯ್ಯ ವಿಧಿ ವಿಳಸನಮಂ ಅನ್ನುವಂಥ ಒಂದು ಕಾವ್ಯ ಭಾಗ. ಈ ಒಂದು ಕಾವ್ಯ ಭಾಗ ನಾವು ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕವಿ ಜನ್ನನ ಒಂದು ಕಾವ್ಯವಾಗಿರ್ತಕ್ಕಂತಹ ಯಶೋಧರ ಚರಿತೆ ಕಾವ್ಯ ಭಾಗದಿಂದ ಈ ಒಂದು ಪಠ್ಯ ವಿಷಯವನ್ನು ಒಂದು ಪ್ರಥಮ BCom ವಿದ್ಯಾರ್ಥಿಗಳಿಗೆ ಇಟ್ಟಿರುವಂಥದ್ದು. ಹಾಗಾಗಿ ನಾವು ಮೊದಲು ಈ ಒಂದು ಘಟಕವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಾವು ಜನ್ನ ಕವಿಯ ಒಂದು ಪರಿಚಯವನ್ನು ಹಾಗೂ ಆ ಯಶೋಧರ ಚರಿತೆ ಕಾವ್ಯದ ಒಂದು ವಿಶೇಷತೆಯನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ಅಂತೇಳಿ ಹೇಳಿದಾಗ ಅತ್ಯಂತ ಪ್ರಸಿದ್ಧವಾದಂಥ ಅತ್ಯಂತ ವಿಫುಲವಾದಂಥ ಒಂದು ಶ್ರೇಷ್ಠ ಸಾಹಿತ್ಯ ಪರಂಪರೆ ನಮ್ಮದು ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಂತಹ ಒಂದು ಸಾಹಿತ್ಯವನ್ನು ನಾವು ಕ್ರಿಸ್ತಶಕ ಒಂದು 10ನೇ ಶತಮಾನದಿಂದ ಇಂದಿನವರೆಗೂ ನಮ್ಮ ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂದಿದೆ, ಈ ಒಂದು ಕನ್ನಡ ಸಾಹಿತ್ಯ ಇಷ್ಟು ಪ್ರಸಿದ್ಧವಾಗಿದ್ದಕ್ಕೆ ಯಾರೆಲ್ಲ ಕವಿವರ್ಯರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಕನ್ನಡ ಒಂದು ಸಾಹಿತ್ಯದಲ್ಲಿ ಅದರಲ್ಲೂ ಒಂದು ಹಳಗನ್ನಡ ಕಾಲಘಟ್ಟ ಹಾಗೂ ನಡುಗನ್ನಡ ಒಂದು ಕಾಲಘಟ್ಟದ ಪ್ರಸಿದ್ಧ ಕವಿಗಳನ್ನು ನಾವಿಲ್ಲಿ ಸ್ಮರಿಸಬಹುದು. ಅದರಲ್ಲಿ ಜನ್ನ ಕವಿ ಅಂತೇಳಿ ಹೇಳಿದಾಗ ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜನ್ನ ಕವಿಗೆ ಅತ್ಯಂತ ವಿಶಿಷ್ಟವಾದಂಥ ಒಂದು ಸ್ಥಾನ ಇರುವಂಥದ್ದನ್ನು ನಾವು ನೋಡಬಹುದು. ಯಾಕೆಂತೇಳಿ ಹೇಳಿದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕವಿ ಚಕ್ರವರ್ತಿಗಳು ಅಂಥೇಳಿ ನಾವು ಪ್ರಮುಖವಾಗಿ 3 ಕವಿಗಳನ್ನು ನಾವು ಗುರುತಿಸುವಂಥದ್ದು. ಅದರಲ್ಲಿ ಪೊನ್ನ, ರನ್ನ ಹಾಗೂ ಜನ್ನ. ಈ ಏನು ಕವಿಚಕ್ರವರ್ತಿ ಅನ್ನುವಂಥ ಒಂದು ಬಿರುದಿಗೆ ಭಾಜನರಾಗಿರ್ತಕ್ಕಂಥ ಜನ್ನನ ಒಂದು ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ ಅಂತೇಳಿ ಹೇಳಿದಾಗ ಅತ್ಯಂತ ಒಂದು ವಿಶಿಷ್ಟವಾದಂಥ ಒಂದು 2 ಕಾವ್ಯಗಳನ್ನು ನಾವು ಜನ್ನನ ಒಂದು ಕವಿಯ ಒಂದು ಕೊಡುಗೆಯಲ್ಲಿ ನಾವಿಲ್ಲಿ ಸಾಹಿತ್ಯದ ಕೊಡುಗೆಯಲ್ಲಿ ನಾವಿಲ್ಲಿ ಸ್ಮರಿಸಬಹುದು. ಅಂತಹ ಒಂದು ಜನ್ನ ಕವಿಯ ಒಂದು ಪರಿಚಯವನ್ನು ನಾವು ತಿಳ್ಕೊಳ್ಳೋದಾದರೆ ಜನ್ನನ ಒಂದು ಮನೆತನದ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅತ್ಯಂತ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಒಂದು ಮನೆತನ, ವಿದ್ವತ್ಪೂರ್ಣ ಪರಿಸರದಿಂದ ಬಂದಿರತಕ್ಕಂಥವರು ಜನ್ನ ಕವಿ. ಹಾಗಾಗಿ ಇವರ ಕಾಲವನ್ನು ಕ್ರಿಸ್ತಶಕ 1225 ಅಂತೇಳಿ ನಾವು ನೋಡ್ಬೋದು. 12ನೇ ಶತಮಾನದ ಒಂದು ಆರಂಭ. ಆ ಒಂದು ಕಾಲಘಟ್ಟದಲ್ಲಿ ಜೀವಿಸಿದಂಥ ಜನ್ನ ಕವಿ ಆದಿ ಕವಿ ಪಂಪನ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಜೈನ ಕವಿಗಳಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮತ್ತು ಬಹುಮುಖ ಪ್ರತಿಭೆಯನ್ನು ಉಳ್ಳಂಥ ಕವಿ ಜನ್ನ. ಈ ಜನ್ನನನ್ನು ನಾವು ಜನಾರ್ದನ ದೇವ ಅನ್ನುವಂಥ ಒಂದು ಹೆಸರಿನ ಒಂದು ಸಂಕ್ಷಿಪ್ತ ರೂಪ ಜನ್ನ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಜನಾರ್ದನ ದೇವ ಅನ್ನುವಂಥ ಹೆಸರನ್ನು ಸಂಕ್ಷಿಪ್ತವಾಗಿ ಜನ್ನ ಅಂತೇಳಿ ನಾವು ಕನ್ನಡ ಸಾಹಿತ್ಯ ವಲಯದಲ್ಲಿ ನಾವು ಗುರುತಿಸುವಂಥದ್ದು. ಕಮ್ಮೆ ವಂಶದ ಒಂದು ಕಾಶ್ಯಪ ಅನ್ನುವಂಥ ಗೋತ್ರಕ್ಕೆ ಸೇರಿರ್ತಕ್ಕಂಥ ಕವಿ ಜನ್ನ. ಕಮ್ಮೆ ವಂಶದ ಕಾಶ್ಯಪ ಗೋತ್ರೋತ್ಪನ್ನನಾಗಿರ್ತಕ್ಕಂಥ ಕವಿ ಜನ್ನ. ಮೊದಲೇ ಹೇಳಿದ ಹಾಗೆ ವಿದ್ವತ್ಪೂರ್ಣವಾದಂಥ ಒಂದು ಪರಿಸರದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು ಜನ್ನ. ಹಾಗಾಗಿ ಆತನ ಒಂದು ಕಾವ್ಯ ಪ್ರತಿಭೆಗೆ ಅವನ ಮನೆತನವೂ ಕೂಡ ಇಲ್ಲಿ ಕಾರಣವಾಗಿರುವಂಥದ್ದನ್ನು ನಾವು ಸ್ಮರಿಸಬಹುದು. ಜನ್ನ ಕವಿಯ ಒಂದು ತಂದೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ತಂದೆಯ ಹೆಸರು ಶಂಕರ. ಜನ್ನ ಕವಿಯ ತಂದೆಯ ಹೆಸರು ಶಂಕರ. ಶಂಕರ ಅನ್ನುವಂಥ ಜನ್ನನ ತಂದೆಗೆ ಕವಿ ಸುಮನೋಬಾಣನೆಂಬ ಒಂದು ಬಿರುದು ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಜನ್ನನ ತಂದೆಯೂ ಕೂಡ ಇಲ್ಲಿ ಸ್ವತಃ ಕವಿಯಾಗಿದ್ದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಆ ಶಂಕರನಿಗೆ ಸುಮನೋಬಾಣ ಅನ್ನುವಂಥ ಒಂದು ಬಿರುದು ಇರುವಂಥದ್ದು. ಇನ್ನು ತಾಯಿ ಲಕುಮಾದೇವಿ, ಹಾಗೆ
ಜನ್ನನ ಒಂದು ಸಹೋದರಿಯ ಗಂಡ ಯಾರು ಅಂತೇಳಿ ಹೇಳಿದಾಗ ಅದು ಮಲ್ಲಿಕಾರ್ಜುನ ಅಂತೇಳಿ ನಾವು ನೋಡ್ತೀವಿ. ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಅಂತಲೇ ಹೇಳುವಂತಹ ಸೂಕ್ತಿ ಸುಧಾರಣವ ಅನ್ನುವಂಥ ಕೃತಿಯ ಕರ್ತೃ ಅದು ಮಲ್ಲಿಕಾರ್ಜುನ. ಹಾಗಾಗಿ ಅಲ್ಲಿ ಮಲ್ಲಿಕಾರ್ಜುನ ಕೂಡ ಒಬ್ಬ ಕವಿ ಸಾಮರ್ಥ್ಯವನ್ನು, ಕವಿ ಪ್ರತಿಭೆಯನ್ನು ಉಳ್ಳಂತಹ ಒಬ್ಬ ವ್ಯಕ್ತಿಯನ್ನು ಅವರ ಮನೆತನದಲ್ಲಿ ನಾವು ಗುರುತಿಸಬಹುದು. ಅದಕ್ಕಿಂತ ಮುಖ್ಯವಾಗಿ ಕೇಶಿರಾಜ, ಕನ್ನಡದ ಅತ್ಯಂತ ಪ್ರಸಿದ್ಧ ವ್ಯಾಕರಣ ಒಂದು ಗ್ರಂಥವಾಗಿರ್ತಕ್ಕಂತಹ ಶಬ್ದಮಣಿ ದರ್ಪಣವನ್ನು ಕನ್ನಡ ಒಂದು ವ್ಯಾಕರಣ ಸಾಹಿತ್ಯ ಪರಂಪರೆಗೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಕೇಶಿರಾಜ ಇವನ ತಂಗಿಯ ಮಗ, ಅಂದರೆ ಜನ್ನನ ಸೋದರಳಿಯ. ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ. ಇನ್ನು ಇವರ ಒಂದು ಧರ್ಮಗುರುಗಳು, ಮೊದಲೇ ಹೇಳಿದಾಗೆ ಜನ್ನ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂತಹ ಕವಿ. ಹಾಗಾಗಿ ಇವರ ಜೈನ ಧರ್ಮ ಗುರು ಯಾರು ಅಂತೇಳಿ ಹೇಳಿದಾಗ ರಾಮಚಂದ್ರ ಮುನೀಂದ್ರ ಅನ್ನುವಂಥವರು ಇವರ ಜೈನ ಧರ್ಮ ಗುರುಗಳು. ಇನ್ನು ಇವರ ಉಪಾಧ್ಯಾಯ, ಇವರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಗುರುಗಳನ್ನು ನಾವು ಸ್ಮರಿಸಿದಂಥ ಸಂದರ್ಭದಲ್ಲಿ ಇವರು ಕೂಡ ಒಂದು ಕನ್ನಡ ವ್ಯಾಕರಣ ಪರಂಪರೆಗೆ ಒಂದು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಇವತ್ತು ವ್ಯಾಕರಣ ಪರಂಪರೆಯಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಇರುವಂಥದ್ದು. ಮತ್ತು ಇವರ ಒಂದು ವ್ಯಾಕರಣ ಕೃತಿಯನ್ನು ನಾವು ಹೆಸರಿಸದೆ ಕನ್ನಡ ವ್ಯಾಕರಣ ಇತಿಹಾಸವನ್ನಾಗಲಿ ಅದರ ಪರಂಪರೆಯನ್ನಾಗಲಿ ನಾವು ಅರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಯಾರು ಅಂತೇಳಿ ಹೇಳಿದಾಗ 2ನೇ ನಾಗವರ್ಮ ಇವರ ಉಪಾಧ್ಯಾಯ ಗುರುಗಳು ಅಂತೇಳಿ ನಾವು ನೋಡ್ತೀವಿ. ಇಂಥ ಒಂದು ವಿದ್ವತ್ಪೂರ್ಣ ಪರಿಸರಕ್ಕೆ ಸೇರಿರ್ತಕ್ಕಂತಹ ಜನ್ನ ಈ ಕವಿಯಿಂದ ಅಂಥ ಒಂದು ಒಳ್ಳೆಯ ಒಂದು ಕಾವ್ಯ ರಚನೆ ಆಯಿತು ಅಂತೇಳಿ ಹೇಳಿದಾಗ ಅದರಲ್ಲಿ ಅವರ ಮನೆತನದ ಒಂದು ಕೊಡುಗೆಯೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಅರಿಬೇಕಾಗುತ್ತೆ. ಹಾಗೆ ಜನ್ನನ ಒಂದು ಆಶ್ರಿತ ರಾಜ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಳಗನ್ನಡ ಒಂದು ಸಾಹಿತ್ಯ ಒಂದು ಪರಂಪರೆಯನ್ನು ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರೆಲ್ಲ ಕವಿವರ್ಯರಿದ್ದಾರೋ, ಪಂಪ ಆಗಿರ್ಬೋದು, ರನ್ನ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ಜನ್ನ ಆಗಿರ್ಬೋದು, ಹಾಗೆ ಉಳಿದ ಯಾರೇ ಕವಿಗಳಿದ್ದರೂ ಕೂಡ ಅವರೆಲ್ಲರೂ ಒಂದು ರಾಜಮನೆತನದ ಒಂದು ಆಸ್ಥಾನದಲ್ಲಿ ಆಸ್ಥಾನ ಕವಿಗಳಾಗಿ ಅಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಈ ಜನ್ನ ಕೂಡ ಯಾವ ಮನೆತನದ, ಯಾವ ಸಾಮ್ರಾಜ್ಯದ, ಯಾವ ರಾಜನಲ್ಲಿ ಆಸ್ಥಾನ ಕವಿಯಾಗಿದ್ದ ಅಂತೇಳಿ ಹೇಳಿದಾಗ ಪ್ರಸಿದ್ಧ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೆಸರಾಗಿರ್ತಕ್ಕಂಥ ಒಂದು ಹೊಯ್ಸಳ ಸಾಮ್ರಾಜ್ಯದ ಹೊಯ್ಸಳ ದೊರೆ 2ನೇ ನರಸಿಂಹನ ಆಸ್ಥಾನದಲ್ಲಿ ಈತ ಇರುವಂಥದ್ದನ್ನು ನಾವು ನೋಡ್ತೀವಿ. ಆಶ್ರಿತ ರಾಜ ಹೊಯ್ಸಳರ ದೊರೆ 2ನೇ ನರಸಿಂಹ ಅಂತೇಳಿ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು. ಇನ್ನು ಜನ್ನನಿಗಿರಿದಂತಹ ಬಿರುದುಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಜನ್ನನ ಬಿರುದುಗಳು ನಾಳ್ಪ್ರಭು ಜನಾರ್ದನ ದೇವ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಜನ್ನ ಅಂಥೇಳಿ ನಾವು ಹೇಳ್ತಾ ಇದ್ವಿ. ಮುಂಚೆನೇ ನಾನು ನಿಮಗೆ ಅದನ್ನು ತಿಳಿಸಿದೆ. ಇಲ್ಲಿ ನಾಳ್ಪ್ರಭು ಜನಾರ್ದನ ದೇವ ಅನ್ನುವಂಥದ್ದು, ಕವಿ ಚಕ್ರವರ್ತಿ ಅನ್ನುವಂಥದ್ದು, ಸಾಹಿತ್ಯ ರತ್ನಾಕರ ಅನ್ನುವಂಥದ್ದು, ಕವಿ ಕಲ್ಪಲತಾ ಮಂದಾರ, ಹಾಗೆ ಕವಿ ಬಾಳಲೋಚನ, ರಾಜ ವಿದ್ವತ್ ಸಭಾಕಳಹಂಸ, ಸಾಹಿತ್ಯ ರತ್ನಾಕರ, ಹಾಗೆ ಅನೇಕ ಬಿರುದುಗಳು ಜನ್ನನಿಗೆ ದೊರೆತಿರುವಂಥದ್ದನ್ನು ನಾವು ನೋಡ್ತೀವಿ. ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಕವಿ ಚಕ್ರವರ್ತಿ, ಸಾಹಿತ್ಯ ರತ್ನಾಕರ, ಕವಿ ಕಲ್ಪಲತಾ ಮಂದಿರ, ಈ ಎಲ್ಲ ಬಿರುದುಗಳು ಜನ್ನನ ಒಂದು ಕಾವ್ಯ ಪ್ರತಿಭೆಗೆ ದೊರೆತಿರ್ತಕ್ಕಂಥ ಬಿರುದುಗಳು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂಥ ಕವಿ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥವರು. ಇನ್ನು ಜನ್ನನ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅಭಿಮಾನ ಸ್ವತಃ ಜನ್ನ ಕವಿಗೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಏನು ಆತ ಹೇಳ್ತಾರೆ, ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವ ಅಂದರೆ ಜನ್ನ. ನಾನು ಬಹುಮುಖ ಒಂದು ಪ್ರತಿಭೆಯನ್ನು ಉಳ್ಳಂಥವನು ಜನ್ನ ಅಂಥೇಳಿ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಅಂಥೇಳಿದ್ರೆ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅಂಥೇಳಿದ್ರೆ ನಾನು ನಿಂದ್ರೆ ದಂಡಾಧೀಶ, ಕುಳಿತ್ರೆ ಮಂತ್ರಿ, ತೊಡಂಕೆ ಕವಿ ಅಂದರೆ ಬರೆಯೋದಕ್ಕೆ ತೊಡಗಿದ್ರೆ ನಾನು ಒಬ್ಬ ಕವಿ ಅಂತ ಹೇಳಿದಾಗ ಒಬ್ಬ ದಂಡಾಧೀಶನಾಗಿ ಆ ಹೊಯ್ಸಳ ಸಾಮ್ರಾಜ್ಯದ ಒಂದು ಸೈನ್ಯದ
ಒಂದು ಅಧಿಪತಿಯಾಗಿ, ದಂಡಾಧೀಶನಾಗಿ, ಹಾಗೆ ಹೊಯ್ಸಳ ಸಾಮ್ರಾಜ್ಯದ ಮಂತ್ರಿಯಾಗಿ ಮತ್ತು ಆ ಹೊಯ್ಸಳ ಸಾಮ್ರಾಜ್ಯದ ಆಸ್ಥಾನ ಕವಿಯಾಗಿ ಅಲ್ಲಿ ಜನ್ನ ತನ್ನ ಬಹುಮುಖ ಒಂದು ಪ್ರತಿಭೆಯನ್ನು ಅಲ್ಲಿ ತೋರಿರುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಇದು ಜನ ಸ್ವತಃ ತನ್ನ ಬಗ್ಗೆ ತಾನೇ ಹೇಳ್ತಾ ಇದ್ರೂ ಇದು ಅಕ್ಷರಶಃ ಒಂದು ಸತ್ಯವಾಗಿರತಕ್ಕಂಥ ಮಾತು. ಅಂಥ ಒಂದು ಬಹುಮುಖ ಒಂದು ಪ್ರತಿಭೆಯನ್ನು ಜನ್ನನಲ್ಲಿ ನಾವು ಕಾಣಬಹುದು. ಹಾಗೆ ನಾನು ಮುಂಚೆನೇ ಹೇಳಿದೆ, ನಮ್ಮ ಕವಿ ಚಕ್ರವರ್ತಿಗಳು ಅಂತೇಳಿ ಹೇಳಿದಾಗ ಅದು ಪೊನ್ನ, ಹಾಗೆ ರನ್ನ ಮತ್ತು ಜನ್ನ, ಮೂವರನ್ನು ನಾವು ಕನ್ನಡ ಸಾಹಿತ್ಯ ವಲಯದಲ್ಲಿ ಕವಿ ಚಕ್ರವರ್ತಿಗಳು, ಕವಿಗಳಿಗೆ ಚಕ್ರವರ್ತಿಗಳು ಅಂತೇಳಿ ನಾವಿಲ್ಲಿ ಹೇಳಬಹುದು. ಈ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಜನ್ನನಿಗೆ ಯಾರು ನೀಡಿದ್ರು ಅಂತೇಳಿ ಹೇಳಿದಾಗ ಅಲ್ಲಿ ತನ್ನ ಯಶೋಧರ ಚರಿತ ಕಾವ್ಯದಲ್ಲಿ ಜನ್ನ ಹೇಳ್ತಾನೆ, ಮನ್ನಿಸಿ ಬಲ್ಲಾಳಂ ಕೂಡ ಕವಿ ಚಕ್ರವರ್ತಿ ಆದೇನು ಅಂತೇಳಿದ್ರೆ ತನಗೆ ಆಶ್ರಿತವನ್ನು ಕೊಟ್ಟಿರ್ತಕ್ಕಂಥ ಎರಡನೇ ನರಸಿಂಹ, ಹಾಗೆ ಆ ಬಲ್ಲಾಳ ಈತನಿಗೆ ಕವಿ ಚಕ್ರವರ್ತಿ ಬಿರುದನ್ನು ನೀಡಿರುವಂಥದ್ದನ್ನು ಇಲ್ಲಿ ಜನ ಸ್ಮರಿಸ್ತಾ ಇರುವಂಥದ್ದು. ಆ ಮೂಲಕ ನಮಗೆ ಕವಿ ಚಕ್ರವರ್ತಿ ಬಿರುದನ್ನು ಹೊಯ್ಸಳ ದೊರೆ ಬಲ್ಲಾಳ ಜನನಿಗೆ ನೀಡಿರುವಂಥದ್ದನ್ನು ನಾವಿಲ್ಲಿ ಅರಿಬಹುದು. ಇನ್ನು ಜನ್ನನ ಒಂದು ಕೃತಿಗಳನ್ನು ನಾವು ನೋಡೋದಾದರೆ, ಒಂದು ಕಾವ್ಯ ಒಂದು ಸಾಹಿತ್ಯಕ್ಕೆ, ಒಂದು ಸಾಹಿತ್ಯ ಪ್ರಪಂಚಕ್ಕೆ, ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಜನ್ನನ ಒಂದು ಕೊಡುಗೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ಅನನ್ಯವಾದಂಥ ಒಂದು ಕೃತಿ ರತ್ನಗಳನ್ನು ಜನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂಥದ್ದು. ಬಹುಮುಖ್ಯವಾಗಿ ಅನಂತನಾಥ ಪುರಾಣ, ಯಶೋಧರ ಚರಿತೆ, ಅನುಭವ ಮುಕುರ ಹಾಗೂ ಸ್ಮರತಂತ್ರ ಅಂಥೇಳಿ ಪ್ರಮುಖವಾಗಿ ಈ 4 ಒಂದು ಕೃತಿಗಳನ್ನು ನಾವಿಲ್ಲಿ ಹೆಸರಿಸಬಹುದು. ಇದರಲ್ಲಿ ಅನುಭವ ಮುಕುರ ಅಂತೇಳಿ ಹೇಳಿದಾಗ ಇದು ಬಹುಮುಖ್ಯವಾಗಿ ಇದರ ಒಂದು ವಸ್ತುವನ್ನು ನಾವು ಈ ಒಂದು ಕೃತಿಯ ಒಂದು ವಸ್ತುವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ರತಿಲೀಲೆಗೆ ಸಂಬಂಧಿಸಿದಂತಹ ವಿವಿಧ ವೃತ್ತಗಳಿಂದ ಕೂಡಿರ್ತಕ್ಕಂಥ ಒಂದು ಲಘು ಕಾವ್ಯ, ಒಂದು ಪುಟ್ಟ ಕಾವ್ಯ ಅನುಭವ ಮುಕುರ, ರತಿಲೀಲೆಗೆ ಸಂಬಂಧಿಸಿದಂಥ ಮತ್ತು ವೃತ್ತಗಳಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಪುಟ್ಟ ಕಾವ್ಯ ಅನುಭವ ಮುಕುರ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ಸ್ಮರತಂತ್ರ ಅನ್ನುವಂಥದ್ದು ಕೂಡ ಅನುಭವ ಮುಕುರದ ರೀತಿಯೇ ಇರುವಂಥದ್ದು. ಇನ್ನು ಅನಂತನಾಥ ಪುರಾಣ ಇದರ ರಚನೆಯ ಕಾಲವನ್ನು ನೋಡಿದಾಗ ಕ್ರಿಸ್ತಶಕ 230ರಲ್ಲಿ ಇದನ್ನು ರಚನೆ ಮಾಡಿರುವಂಥದ್ದು. ಇಲ್ಲಿ ನಿಖರವಾಗಿ ನಾವು ಆ ಒಂದು ಇಸವಿಯನ್ನು ಇದು ಹೀಗೇನೆ, ಇದು ಇಷ್ಟೇ ಅಂತೇಳಿ ನಮಗೆ ಹೇಳೋದಕ್ಕಿಂತ ಆ ಒಂದು 12ನೇ ಶತಮಾನದ ಒಂದು ಕಾಲ ಅಂತೇಳಿ ನಾವು ನೋಡಬಹುದು. ಈ ಒಂದು ಅನಂತನಾಥ ಪುರಾಣ ನಿಮಗೆ ಮೊದಲೇ ಹೇಳಿದಾಗೆ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ, ಹಾಗಾಗಿ ಜೈನ ಧರ್ಮದ ಒಂದು ತೀರ್ಥಂಕರನಾಗಿರ್ತಕ್ಕಂಥ 14ನೇ ತೀರ್ಥಂಕರ, ಜೈನ ಧರ್ಮದ 14ನೇ ತೀರ್ಥಂಕರನಾಗಿರ್ತಕ್ಕಂಥ ಅನಂತನಾಥನ ಒಂದು ಜೀವನದ ಒಂದು ಸಾಧನೆ ಸಿದ್ಧಿಗಳನ್ನು ಕುರಿತು ವಿವರಿಸುವಂತಹ ಬೃಹತ್ ಚಂಪು ಕಾವ್ಯ ಇದು. ಬೃಹತ್ ಚಂಪು ಕಾವ್ಯ. ಇಲ್ಲಿ ಚಂಪು ಅಂತೇಳಿ ಹೇಳಿದ್ರೆ ನಮ್ಮ ಹಳಗನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದಂಥ ಒಂದು ಪ್ರಕಾರ ಈ ಒಂದು ಚಂಪು ಕಾವ್ಯ. ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯಕ್ಕೆ ಚಂಪು ಕಾವ್ಯ ಅಂತೇಳಿ ನಾವು ಹೇಳುವಂಥದ್ದು. ಅಂಥ ಒಂದು ಚಂಪು ಕಾವ್ಯ ಇದು ಅನಂತನಾಥ ಪುರಾಣ. ಮೊದಲ ಒಂದು ಪೂರ್ವಾರ್ಧದಲ್ಲಿ ತೀರ್ಥಂಕರರ ಚರಿತೆಯನ್ನು ಅನಂತನಾಥ ಪುರಾಣ ಒಂದು ಕಾವ್ಯದಲ್ಲಿ ನಾವು ನೋಡ್ತೀವಿ. ಇನ್ನು ಉತ್ತರಾರ್ಧದಲ್ಲಿ ಇಲ್ಲಿ ಚಂಡಶಾಸನನ ಒಂದು ಕಥಾಭಾಗ, ಅತ್ಯಂತ ಮಹತ್ವದ ಒಂದು ಕಥಾಭಾಗವನ್ನು, ಚಂಡಶಾಸನನ ಒಂದು ಕಥೆಯನ್ನು ನಾವಿಲ್ಲಿ ನೋಡುವಂಥದ್ದು. ಇನ್ನು ಅನಂತನಾಥ ಪುರಾಣ ಗ್ರಂಥಕ್ಕೆ ಒಂದು ಆಕರ ಗ್ರಂಥ ಯಾವುದು, ಯಾವ ಗ್ರಂಥವನ್ನು ಆಧರಿಸಿ ಇಲ್ಲಿ ಕವಿ ಬರೆದಿದ್ದಾನೆ ಈ ಅನಂತನಾಥ ಪುರಾಣವನ್ನು ಅಂತೇಳಿ ನಾವು ನೋಡಿದಾಗ ಗುಣಭದ್ರಾಚಾರ್ಯರ ಸಂಸ್ಕೃತ ಉತ್ತರ ಪುರಾಣವನ್ನು ಆಧರಿಸಿ ಬರೆದಿರ್ತಕ್ಕಂಥದ್ದು ಈ ಅನಂತನಾಥ ಪುರಾಣ. ಈ ಕೃತಿಗೆ ಒಂದು ಮೂಲ ಆಕರ ಗುಣಭದ್ರಾಚಾರ್ಯರ ಸಂಸ್ಕೃತದ ಉತ್ತರ ಪುರಾಣ ಅಂತೇಳಿ. ಇನ್ನು ನಾವು ಬಹುಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತು ನಮ್ಮ ಒಂದು ಈ ಒಂದು ಕಾವ್ಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತೇಳಿ ಹೇಳಿದಾಗ ಅದೇ ಯಶೋಧರ ಚರಿತೆ. ನಿಜವಾಗ್ಲೂ ಜನ್ನನ ಒಂದು ಕೃತಿಗಳಲ್ಲಿ ಯಶೋಧರ ಚರಿತೆ ಕೃತಿ ಜನನಿಗೆ ತಂದುಕೊಟ್ಟಂಥ ಒಂದು ಕೀರ್ತಿಯನ್ನು ಬೇರೆ ಯಾವುದೇ ಕೃತಿ ಜನನಿಗೆ ತಂದುಕೊಟ್ಟಿಲ್ಲ ಅಂತಲೇ ನಾವು ಹೇಳಬಹುದು. ಅಷ್ಟು ಒಂದು ವಿಶೇಷವಾದಂಥ ಒಂದು ಕಾವ್ಯ ಜನ್ನನ ಯಶೋಧರ ಚರಿತೆ ಎನ್ನುವಂಥದ್ದು. ಸುಮಾರು ಈ ಒಂದು ಕಾವ್ಯದ ಬಗ್ಗೆ ಹೇಳೋದಾದರೆ
ಇಲ್ಲಿ ಕಾಲ ಕ್ರಿಸ್ತಶಕ 309ರಲ್ಲಿ ಕ್ರಿಸ್ತಶಕ ಒಂದು 12ನೇ ಶತಮಾನದಲ್ಲಿ ಈ ಒಂದು ಕಾವ್ಯವನ್ನು ರಚನೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಬಹುಮುಖ್ಯವಾಗಿ ಇಲ್ಲಿ 10 ವೃತ್ತಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಒಂದು ಕಾವ್ಯ ಭಾಗ ಕಂದ ಪದ್ಯದಲ್ಲಿ ರಚನೆ ಆಗಿರುವಂಥದ್ದು. ಕಂದ ಪದ್ಯ ಅಂತೇಳಿ ಹೇಳಿದಾಗ 4 ಸಾಲಿನ ಪದ್ಯ, ಒಂದು ಮಾತ್ರಾಗಣಕ್ಕೆ ಸೇರಿರ್ತಕ್ಕಂಥ ಒಂದು ಛಂದಸ್ಸಿನ ಒಂದು ಪ್ರಕಾರ ಕಂದ ಪದ್ಯ ಅನ್ನುವಂಥದ್ದು. ಈ 4 ಸಾಲಿನ ಪದ್ಯವಾಗಿರ್ತಕ್ಕಂಥ ಕಂದ ಪದ್ಯದಲ್ಲಿ ಈ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಒಟ್ಟು 4 ಅವತಾರಗಳು ಈ ಒಂದು ಕಾವ್ಯದಲ್ಲಿ ನಾವು ನೋಡ್ತೀವಿ. 4 ಅವತಾರಗಳು ಅಂದರೆ ಭಾಗಗಳು ಅಥವಾ ಅಧ್ಯಾಯಗಳು ಅಥವಾ ಒಂದು ವೃತ್ತಗಳು ಅಂತಲೇ ನಾವಿಲ್ಲಿ ಹೇಳ್ಬೋದು. 4 ಅವತಾರಗಳು, 4 ಒಂದು ಅಧ್ಯಾಯಗಳನ್ನು ನಾವಿಲ್ಲಿ ನೋಡ್ತೀವಿ. ಸುಮಾರು ಒಂದೊಂದು ಅವತಾರದಲ್ಲೂ ಒಂದು 70ರಿಂದ 75 ಒಂದು ಕಾವ್ಯ ಭಾಗಗಳನ್ನು, ಒಂದು ಪದ್ಯ ಭಾಗಗಳನ್ನು, ಕಂದ ಪದ್ಯಗಳನ್ನು ನಾವಿಲ್ಲಿ ನೋಡಬಹುದು. ಇನ್ನು ಈ ಒಂದು ಕೃತಿಗೆ ಆಕರ ಗ್ರಂಥ ಯಾವುದು ಅಂತೇಳಿ ನಾವು ನೋಡಿದಾಗ ವಾದಿರಾಜನ ಸಂಸ್ಕೃತದ ಯಶೋಧರ ಚರಿತೆ ಅನ್ನುವಂಥದ್ದು ಈ ಕೃತಿಗೆ ಒಂದು ಆಕರ ಗ್ರಂಥ. ಜನನಿಗಿಂತ ಬಹಳ ಹಿಂದೆಯೇ ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ಅಪಭ್ರಂಶ ಭಾಷೆಗಳಲ್ಲಿ ಯಶೋಧರ ಚರಿತೆ ಕಾವ್ಯ ರಚನೆಯಾಗಿರುವಂಥದ್ದನ್ನು ನಾವು ನೋಡಬಹುದು. ಈ ಯಶೋಧರ ಚರಿತೆ ಅನ್ನುವಂಥ ಈ ಕಾವ್ಯವನ್ನು ವಾದಿರಾಜನ ಒಂದು ಸಂಸ್ಕೃತದ ಯಶೋಧರ ಚರಿತಂ ಅನ್ನುವಂಥ ಕಾವ್ಯವನ್ನು ಆಧರಿಸಿ ಇಲ್ಲಿ ಜನ್ನ ಬರೆದಿರುವಂಥದ್ದು. ವಾದಿರಾಜನ ಕಥೆಯಲ್ಲಿ ಪ್ರಮುಖವಾಗಿ 4 ಸರ್ಗಗಳಾಗಿ, ಸರ್ಗ ಅಂದಾಗ ಅವತಾರಗಳು ಅನ್ನೋ ಅರ್ಥದಲ್ಲಿ ನಾವು ನೋಡಬಹುದು. 4 ಸರ್ಗಗಳನ್ನು ನಾವು ವಾದಿರಾಜನ ಸಂಸ್ಕೃತದ ಯಶೋಧರ ಚರಿತಂ ಕಾವ್ಯದಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ಜನ್ನ 4 ಅವತಾರಗಳಾಗಿ ಈ ಕಾವ್ಯವನ್ನು ರಚಿಸಿದ್ದಾನೆ. ಹಾಗೆ ಪ್ರಸ್ತುತದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಈ ಏನು ಆರರಿವರಯ್ಯ ವಿಧಿವಿಳಸನಂ ಅನ್ನುವಂಥ ಈ ಒಂದು ಕಾವ್ಯ ಭಾಗವನ್ನು ನಾವು ಯಶೋಧರ ಚರಿತೆ ಕಾವ್ಯದ 3ನೇ ಅವತಾರದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಕಡೆದುದ ಆತ್ಮಕುರಂಗರಂ ಅನ್ನುವಂಥ ಈ ಒಂದು ಭಾಗದಲ್ಲಿ ಬರುವಂತಹ 3ನೆಯ ಅವತಾರದಿಂದ ಈ ಒಂದು ಆರರಿವರಯ್ಯ ವಿಧಿವಿಳಸನಮಂ ಅನ್ನುವಂಥ ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇನ್ನು ಪ್ರಮುಖವಾಗಿ ಈ ಒಂದು ಯಶೋಧರ ಚರಿತೆ ಕಾವ್ಯ ಜೈನ ಧರ್ಮದ ಪ್ರಮುಖ ಸಿದ್ಧಾಂತವಾಗಿರ್ತಕ್ಕಂತಹ ಜೀವದಯೆಯೇ ಜೈನ ಧರ್ಮ ಎಂಬ ಒಂದು ತತ್ವವನ್ನು ಸಾರುವ ಕೃತಿ. ಏನು ಜೈನ ಧರ್ಮದ ಒಂದು ಪ್ರಮುಖ ಸಿದ್ಧಾಂತ ಏನದು? ಜೀವ ದಯೆಯೇ ಜೈನ ಧರ್ಮ ಅನ್ನುವಂಥದ್ದು. ಮುಖ್ಯವಾಗಿ ನಾವು ಜೈನ ಧರ್ಮದಲ್ಲಿ ಅಹಿಂಸಾ ತತ್ವದ ಒಂದು ಪರಿಪಾಲನೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಒಂದು ಹಿಂಸೆಯ ಒಂದು ಭೀಕರತೆಯನ್ನು ತಿಳಿಸುವುದರ ಮೂಲಕ ಅಹಿಂಸೆಯ ಕಡೆ ಮನಸ್ಸು ತೆರಳುವ ಹಾಗೆ ಮಾಡುವಂಥದ್ದು, ಅಹಿಂಸೆಯನ್ನು ಮನಸ್ಸು ಪಾಲಿಸುವ ಹಾಗೆ ಮಾಡುವಂಥದ್ದು ಈ ಒಂದು ಯಶೋಧರ ಚರಿತೆ ಕಾವ್ಯದಲ್ಲಿ ನಾವು ಬಹುಮುಖ್ಯವಾಗಿ ನೋಡ್ತಕ್ಕಂಥದ್ದು. ಇನ್ನು ಯಶೋಧರ ಚರಿತೆ ಕಾವ್ಯ ಭಾಗದ ಈ ಒಂದು ಘಟಕವನ್ನು ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಾವು ಬಹುಮುಖ್ಯವಾಗಿ ಆ ಒಂದು ಯಶೋಧರ ಚರಿತೆ ಒಂದು ಕಾವ್ಯದ ಕಥಾವಸ್ತುವನ್ನು ಮತ್ತು ಈ ಸಂದರ್ಭದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾಗಂಥದ್ದು ಬಹಳ ಮುಖ್ಯ ಹಾಗೂ ಅಗತ್ಯ ಕೂಡ ಹೌದು. ಇಲ್ಲ ಅಂತೇಳಿ ಹೇಳಿದ್ರೆ ನಿಮಗೆ ಇದು ಅಪೂರ್ಣ ಅಂತೇಳಿ ಅನಿಸುತ್ತೆ. ಈ ಒಂದು ಪಠ್ಯಭಾಗವನ್ನಷ್ಟೇ ನೀವು ತಿಳ್ಕೊಂಡ್ರೆ ಒಂದು ರೀತಿ ಅದು ನಿಮಗೆ ಪರಿಪೂರ್ಣವಾಗಿ ನಿಮಗೆ ಈ ಕಾವ್ಯ ಭಾಗವನ್ನು ನಾವು ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಮೊದಲು ಈ ಯಶೋಧರ ಚರಿತೆ ಕಾವ್ಯದ ಒಂದು ಕಥಾವಸ್ತುವನ್ನು, ಪ್ರಮುಖ ಪಾತ್ರಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಶೋಧರ ಚರಿತೆ ಕಾವ್ಯ ಅಂತೇಳಿ ಹೇಳಿದಾಗ ಪ್ರಮುಖವಾಗಿ ಅಲ್ಲಿ ರಾಜಕುಮಾರ ಯಶೋಧರನನ್ನು, ಈ ಒಂದು ಕಥೆಯ ಮುಖ್ಯ ನಾಯಕ ಕೇಂದ್ರ ಅಂತೇಳಿ ಹೇಳಬಹುದು ಯಶೋಧರ, ಹಾಗೂ ಯಶೋಧರನ ಮಡದಿಯಾಗಿರ್ತಕ್ಕಂಥ ಅಮೃತಮತಿ, ಹಾಗೂ ಯಶೋಧರನ ತಾಯಿಯಾಗಿರ್ತಕ್ಕಂಥ ಚಂದ್ರಮತಿ, ಹಾಗೆ ಯಶೋಧರನ ಒಂದು ಅರಮನೆಯ ಮಾವುತ ಬದಗ ಅಂದರೆ ಆನೆಗಳ ನೋಡ್ಕೊಳ್ತಕ್ಕಂತಹ ಅಷ್ಟಾವಂಕ, ಹಾಗೆ ಮಾರಿದತ್ತ ಅನ್ನುವಂಥ ರಾಜಪುರ ಪಟ್ಟಣದ ದೊರೆ ಮಾರಿದತ್ತ ಮತ್ತು ಅಭಯ ರುಚಿ ಮತ್ತು ಅಭಯಮತಿ ಅನ್ನುವಂಥ ಇವು ಬಹುಮುಖ್ಯ ಈ ಪಾತ್ರಗಳನ್ನು ನಾವು ಈ ಕಾವ್ಯದಲ್ಲಿ ನಾವು ನೋಡುವಂಥದ್ದು. ಈ ಮೊದಲೇ ಹೇಳಿದಾಗೆ ಈ ಒಂದು ಕಾವ್ಯ ಭಾಗವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಪ್ರಸ್ತುತ ಒಂದು ಕಾವ್ಯ ಭಾಗದ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳೇ.
ನಾನು ಪಾತ್ರಗಳ ಒಂದು ಪರಿಚಯವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದೆ ಯಾವ್ಯಾವ ಪಾತ್ರಗಳು ಬರ್ತವೆ ಅಂಥೇಳಿ. ಅದರಲ್ಲಿ ಮುಖ್ಯವಾಗಿ ಮಾರಿದತ್ತನ ಒಂದು ಪಾತ್ರದ ಮೂಲಕ ಈ ಒಂದು ಕಾವ್ಯ ಪ್ರವೇಶ ಪಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಮಾರಿದತ್ತನ ಪ್ರವೇಶದ ಮೂಲಕ ಕಾವ್ಯ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಯಾರು ಏನು ಮಾರಿದತ್ತ, ಹೇಗೆ ಈ ಒಂದು ಕಥಾವಸ್ತು ಏನು, ಯಶೋಧರ ಚರಿತ್ರೆಯ ಕಥಾವಸ್ತು ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ರಾಜಪುರ ಅನ್ನುವಂತಹ ಒಂದು ಪಟ್ಟಣ, ರಾಜಪುರ ಪಟ್ಟಣದ ದೊರೆ ಮಾರಿದತ್ತ ಆ ಪಟ್ಟಣದ ದೊರೆಯಾಗಿರ್ತಕ್ಕಂಥ ಆ ಪಟ್ಟಣದಲ್ಲಿ ಚಂಡಮಾರಿಯ ಒಂದು ದೇವಾಲಯ ಇರುತ್ತೆ. ಅಶ್ವಯುಜ ಮತ್ತು ಚೈತ್ರ ಮಾಸಗಳಲ್ಲಿ ಪ್ರತಿ ವರ್ಷ ಚಂಡಮಾರಿ ದೇವಿಗೆ ಜನ ಜಾತ್ರೆಯ ಸಂದರ್ಭದಲ್ಲಿ ಅನೇಕ ಒಂದು ನರಬಲಿಯನ್ನು ಅಲ್ಲಿ ಕೊಡುವಂಥದ್ದು, ಮಾರಿಗೆ ನರಬಲಿಯನ್ನು, ಪ್ರಾಣಿ ಬಲಿಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಆ ಒಂದು ಜಾತ್ರೆಯ ಸಂದರ್ಭದಲ್ಲಿ ಆ ಪಟ್ಟಣದ ಜನಗಳೆಲ್ಲ ಸೇರಿ ಹರಕೆಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಅವರಲ್ಲೊಂದು ಪದ್ಧತಿ ಇರುತ್ತೆ. ಏನು ಅಂತೇಳಿ ಹೇಳಿದ್ರೆ, ಸುಲಕ್ಷಣವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ವಂಶದಲ್ಲಿ ಜನಿಸಿರ್ತಕ್ಕಂಥ ಒಂದು ಏನು ಸಚ್ಚಾರಿತ್ರ್ಯವನ್ನು ಉಳ್ಳಂಥ ಇಬ್ಬರು ಮನುಜಯುಗಗಳನ್ನು ಬಲಿ ಕೊಡಬೇಕು ಅನ್ನುವಂಥ ಒಂದು ಪದ್ಧತಿ ಇರುತ್ತೆ. ಇವರ ಬಲಿಯ ನಂತರ ಉಳಿದ ಜನಗಳು ತಮ್ಮ ಹರಕೆಯನ್ನು ಅಥವಾ ತಮ್ಮ ಬಲಿಯನ್ನು ನೀಡುವಂಥದ್ದು. ಹಾಗಾಗಿ ಚಂಡಕರ್ಮ ಅನ್ನುವಂಥ ತಳಾರನಿಗೆ ಇಲ್ಲಿ ಮಾರಿದತ್ತ ಆಜ್ಞಾಪಿಸ್ತಾನೆ, ಇಬ್ಬರು ಮನುಜಯುಗಗಳನ್ನು ಕರ್ಕೊಂಡು ಬಲಿ ಕೊಡೋದಕ್ಕೆ ಅಂತೇಳಿ ಆಜ್ಞಾಪಿಸಿದಂತಹ ಸಂದರ್ಭದಲ್ಲಿ ಸುದತ್ತಾಚಾರ್ಯ ಅನ್ನುವಂತಹ ಯತಿಗಳ ಜೊತೆ ಒಂದು ಭಿಕ್ಷಿಗಾಗಿ ಇಬ್ಬರು ಬಾಲಕರು ಹೊರಟಿರ್ತಾರೆ. ಒಬ್ಬ ಬಾಲಕ ಮತ್ತು ಒಬ್ಬಳು ಬಾಲಕಿ. ಅವ್ರು ಯಾರು ಅಂತೇಳಿ ಹೇಳಿದ್ರೆ ಅದು ಅಭಯರುಚಿ ಮತ್ತು ಅಭಯಮತಿ. ಹಾಗಾಗಿ ಅವರಿಬ್ಬರು ಚಿಕ್ಕ ವಯಸ್ಸಿನ ಅಣ್ಣ ತಂಗಿಯರನ್ನು ಹಿಡ್ಕೊಂಡು ಚಂಡಕರ್ಮ ಅನ್ನುವಂಥವನು ಆ ಚಂಡಮಾರಿ ದೇವಾಲಯದ ಬಳಿ ಬರ್ತಾನೆ. ಆದರೆ ಆ ಮಕ್ಕಳು ತಮ್ಮನ್ನು ಬಲಿಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ತಿಳಿದ್ರೂ ಕೂಡ ಅವರು ಯಾವುದೇ ರೀತಿಯ ಸಾವಿಗಾಗಲಿ ಆ ಬಲಿಗಾಗಲಿ ಅವರು ಹೆದರೋದಿಲ್ಲ. ಧೈರ್ಯವಾಗಿ ಬಂದಿರತಕ್ಕಂಥ ಆ ಸಂದರ್ಭವನ್ನು, ಪರಿಸ್ಥಿತಿಯನ್ನು ಹೆದರಿಸೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ಹಾಗಾಗಿ ಸ್ವಲ್ಪವೂ ವಿಚಲಿತರಾಗದೇ ಇರತಕ್ಕಂಥ ಈ ಮಕ್ಕಳ ಒಂದು ಸ್ಥೈರ್ಯವನ್ನು ಕಂಡಂಥ ಮಾರಿದತ್ತ ಅವರ ಒಂದು ವೃತ್ತಾಂತವನ್ನು ತಿಳಿಯೋದಕ್ಕೆ ಬಯಸ್ತಾನೆ. ಯಾರು ಏನು, ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಯಾರೆಲ್ಲ ಮನುಷ್ಯರನ್ನ ಕರ್ಕೊಂಡು ಬಂದು ಅವರು ಬಲಿ ಕೊಡ್ತಾ ಇದ್ರು ಅವರೆಲ್ಲ ಸಾಮಾನ್ಯ ಹೆದರ್ತಾ ಇದ್ರು, ಕಿರ್ಚ್ತಾ ಇದ್ರು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇದ್ರು. ಆದರೆ ಈ ಮಕ್ಕಳು ಮಾತ್ರ ಸಿದ್ಧರಾಗಿ ಬಂದಿರುವವರ ರೀತಿ ಸ್ವಲ್ಪವೂ ವಿಚಲಿತರಾಗದೆ ಬಲಿಯನ್ನು ಅವರು ಸ್ವೀಕರಿಸ್ತಾ ಇರುವಂಥ ಒಂದು ರೀತಿಯನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಆ ಒಂದು ಕಠಿಣ ಹೃದಯಿಯಾಗಿರ್ತಕ್ಕಂಥ ಮಾರಿದತ್ತ ಆ ಸಂದರ್ಭದಲ್ಲಿ ಈ ಮಕ್ಕಳ ಒಂದು ವೃತ್ತಾಂತವನ್ನು ತಿಳ್ಕೊಳ್ಳೋದಕ್ಕೆ ಬಯಸ್ತಾನೆ. ಆ ವೃತ್ತಾಂತವನ್ನು ಹೇಳುವ ಒಂದು ಸಂದರ್ಭದಲ್ಲಿ ಯಶೋಧರ ಮತ್ತು ಒಂದು ಅಮೃತಮತಿ ಹಾಗೂ ಚಂದ್ರಮತಿಯರ ಒಂದು ಅಷ್ಟಾವಂಕನ ಒಂದು ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದು. ಅವರು ಯಾರು ಏನು ಅನ್ನೋದು, ಅಭಯರುಚಿ ಮತ್ತು ಅಭಯಮತಿ ಅವರಿಬ್ಬರು ತಮ್ಮ ಪೂರ್ವ ಜನ್ಮಗಳ ವೃತ್ತಾಂತವನ್ನು ಆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ರಾಜಕುಮಾರ ಉಜ್ಜಯಿನಿಯ ದೊರೆ ಯಶೌಘ, ಆತನ ಪತ್ನಿ ಚಂದ್ರಮತಿ, ಅವನಿಗೆ ಯಶೋಘ ಮತ್ತು ಚಂದ್ರಮತಿಯರ ಮಗನೇ ಯಶೋಧರ, ಆತನ ಮಡದಿ ಅಮೃತಮತಿ ಯಶೋಧರನ ಮನದನ್ನೇ ಆಗಿರ್ತಾಳೆ. ಅತ್ಯಂತ ಸುಖಮಯವಾಗಿರ್ತಕ್ಕಂಥ ಸುಂದರವಾದಂಥ ಒಂದು ದಾಂಪತ್ಯ ಜೀವನ ಇವ್ರದ್ದಾಗಿರುತ್ತೆ. ಅನ್ಯೋನ್ಯ ಪ್ರೇಮದಿಂದ ಇವರು ತಮ್ಮ ದಾಂಪತ್ಯ ಜೀವನದ ಸವಿಯನ್ನು ಇವರು ಸವಿತಾ ಇರ್ತಾರೆ. ಹೀಗೆ ಇರ್ತಕ್ಕಂಥ ಈ ಸುಂದರ ದಾಂಪತ್ಯ ಜೀವನ ಹೀಗೆ ಸಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಶಯ್ಯಾಗೃಹದ ಒಂದು ಅರಮನೆಯ ಪಕ್ಕದ ಅವರ ಮಲಗುವ ಅಥವಾ ಶಯ್ಯಾಗೃಹದ ಒಂದು ಪಕ್ಕದಲ್ಲಿ ಒಂದು ಅರಮನೆಯ ಮಾವುತ ವಾಸ ಮಾಡ್ತಕ್ಕಂಥ ಒಂದು ಮನೆಯಿಂದ ಒಂದು ಇಂಪಾದ ಹಾಡು ಅಮೃತಮತಿಯ ಕಿವಿಗೆ ಬೀಳುವಂಥದ್ದು. ಯಾವಾಗ ಇಂಪಾದ ಹಾಡು ಆ ಯಶೋಧರನ ಜೊತೆಯಲ್ಲಿ ಮಲಗಿರ್ತಕ್ಕಂಥ ಅಮೃತಮತಿಯ ಕಿವಿಗೆ ಬೀಳುತ್ತೋ ಆ ಕ್ಷಣ ಅವಳು ತೊಟ್ಟನೆ ಮನಂ ಪಸಾಯ್ದಾನಂ ಗೊಟ್ಟಳ್ ಅಂತೇಳಿ ಹೇಳ್ತಾನೆ. ಅಂದರೆ
ಯಾವಾಗ ಕಿವಿಗೆ ಅವನ ಹಾಡು ಬಿತ್ತು ಆ ಕ್ಷಣವೇ ಅವಳ ಮನಸ್ಸನ್ನು ಆತನಿಗೆ ಅರ್ಪಿಸಿಬಿಟ್ಲು. ಗಾನ ಪಾಡಿದವಗೆ ತತ್ಕ್ಷಣವೇ ತನ್ನ ಮನಸ್ಸನ್ನು ಅಮೃತಮತಿ ಅರ್ಪಿಸ್ತಾಳೆ. ಕೊನೆಗೆ ಆ ಹಾಡಿಗೆ ಇಂಪಾದ ಹಾಡಿಗೆ ಮಾರುವುದಂತಹ ಅಮೃತಮತಿ ಅಷ್ಟಕ್ಕೆ ಸುಮ್ಮನಾಗದೆ ಆಕೆ ಆ ಆನೆಯ ಲಾಯ್ದ ಮಾವುತನನ್ನು ನೋಡುವ ಕೂಡುವ ಒಂದು ಬಯಕೆಯೊಳಗೆ ಆ ಕ್ಷಣ ಉಂಟಾಗುವಂಥದ್ದು. ಹಾಗಾಗಿ ಗುಟ್ಟಾಗಿ ತನ್ನ ದಾಸಿಯನ್ನು, ತನ್ನ ದೂತಿಯನ್ನು ಅಮೃತವತಿ ಅವನ ಬಳಿಗೆ ಕಳಿಸ್ತಾಳೆ, ಆತ ಯಾರು ಏನು ಅನ್ನೋದನ್ನು ತಿಳ್ಕೊಂಡು ಬರೋದಕ್ಕೆ. ಸರಿ, ದಾಸಿ ಒಂದು ಅಷ್ಟಾವಂಕನನ್ನು ನೋಡಿದಂತಹ ದಾಸಿ ಅವನ ಅಷ್ಟಾವಂಕನ ರೂಪವನ್ನು ಕಂಡು ಹೇಸಿಗೆ ಆಗುತ್ತೆ ಅವಳಿಗೆ. ವಾಕರಿಕೆ ಬರುವಷ್ಟು ಅಸಹ್ಯ ಯಾಕೆ ಅಂತೇಳಿ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವನ ಒಂದು ರೂಪ ಅನ್ನುವಂಥದ್ದು ವಕ್ರವಾಗಿ ಇರುವಂಥದ್ದು. ಕೆದರಿದ ಕೂದಲು, ಗುಳಿಬಿದ್ದ ಕಣ್ಣು, ಒರಟಾಗಿರ್ತಕ್ಕಂಥ ಅವನ ಒಂದು ಚರ್ಮ, ಉಬ್ಬಾಗಿರ್ತಕ್ಕಂಥ ಹಲ್ಲು, ಬಾಯಿಂದ ಯಾವಾಗಲೂ ಸುರಿತಾ ಇರ್ತಕ್ಕಂಥ ಜೊಲ್ಲು, ಬಾಗಿರ್ತಕ್ಕಂಥ ಒಂದು ಬೆನ್ನು, ಹಾಗೆ ಒಳಗೋಗಿರ್ತಕ್ಕಂಥ ಅವನ ಜಗನ ಮತ್ತು ಅವನ ಒಂದು ಉದರ ಅಂದರೆ ಹೊಟ್ಟೆ, ಉಬ್ಬಿರ್ತಕ್ಕಂತಹ ಒಂದು ಎದೆ, ಈ ರೀತಿ ಅವನಿಗೆ ಎಲ್ಲ ಅಂಗಗಳು ಕಪ್ಪಾದ ಒಂದು ಕೊರಡಿನ ರೀತಿಯಲ್ಲಿ ಆತ ಇರ್ತಾನೆ. ಹಾಗಾಗಿ ಅವನನ್ನು ನೋಡಿದಾಗ ಇವಳಿಗೆ ಒಂದು ರೀತಿ ದಾಸಿಗೆ ಹೇಸಿಗೆ ಆಗುತ್ತೆ. ಆದರೆ ಈಕೆ ಅಮೃತಮತಿ ಮಾತ್ರ ಆ ವರ್ಣನೆಯನ್ನು ಕೇಳಿಯೂ ಕೂಡ, ಅವನ ಕುರೂಪವನ್ನು ತಿಳಿದಿಯೂ ಕೂಡ ಆಕೆ ತನ್ನ ಏನು ಮನಸ್ಸನ್ನು ಕೊಟ್ಟಿದ್ದಾಳೋ ಅದರಿಂದ ಆ ಮನಸ್ಸನ್ನು ಅವಳು ವಾಪಸ್ಸು ಮತ್ತೆ ತಗೊಳ್ಳೋ ಪ್ರಮೇಯವೇ ಅವಳಲ್ಲಿ ಬರೋದಿಲ್ಲ. ಅವಳು ಹೇಳ್ತಾಳೆ ಹೀಗೀಗಿದ್ದಾನೆ ಅಂತೇಳಿ. ಹಾಗಾಗಿ ಹೇಗೆ ಅದನ್ನು ಕೇಳಿದಂಥ ಅಮೃತಮತಿ ಏನು ಹೇಳ್ತಾಳೆ ದೂತಿಗೆ ಅಂತ ಹೇಳಿದ್ರೆ, ಪೊಲ್ಲಮೆಯೇಲೇಸು ನಲ್ಲರ ಮಯ್ಯೋಳ್ ಅಂತೇಳಿ ಹೇಳ್ತಾಳೆ. ಅಂದರೆ ಇಲ್ಲಿ ಒಂದು ಹೆಣ್ಣು ಒಬ್ಬನನ್ನು ಮೆಚ್ಚಿದಾಳೆ ಅಂತೇಳಿ ಹೇಳಿದಾಗ ಮೆಚ್ಚಿರ್ತಕ್ಕಂಥವನಲ್ಲಿ ಏನೇ ಹೊಲಸು ಗುಣಗಳಿದ್ರೂ, ಏನೇ ದೋಷಗಳಿದ್ರೂ ಅದು ಇವಳಿಗೆ ಗುಣಗಳಾಗಿ, ಸದ್ಗುಣಗಳಾಗಿ ನಮಗೆ ಅದು ಕಾಣಿಸ್ತವೆ ನಲ್ಲೆಗೆ ಅಂಥೇಳಿ. ಹಾಗಾಗಿ ಇಲ್ಲಿ ಪ್ರೀತಿ ಕುರುಡ ಅಥವಾ ಅವಳು ಕಂಡಿದ್ದು ಕುರುಡಾಗಿದ್ದಾಳ, ಅವಳ ಇಡೀ ಅವಳ ಮನಸ್ಸು ಮತ್ತು ಅವಳ ಒಂದು ಅರಿವು ಅಥವಾ ಅವಳ ಒಂದು ಬುದ್ಧಿ ಎರಡೂ ಕೂಡ ಇಲ್ಲಿ ಅಂಧಕಾರದಲ್ಲಿ ಕೂಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಅಮೃತಮತಿ ಹಾಗೂ ಅಷ್ಟಾವಂಕರು ಅಲ್ಲಿಂದ ಅಮೃತಮತಿ ಅಷ್ಟಾವಂಕನನ್ನು ಕೂಡೋದಕ್ಕೆ ಆ ದೂತಿ ಅವಳಿಗೆ ಸಹಾಯವನ್ನು ಮಾಡುವಂಥದ್ದು. ಅಮೃತಮತಿ ಮತ್ತು ಅಷ್ಟಾವಂಕರ ಈ ಒಂದು ಸಂಬಂಧ ಯಾವಾಗ ಅದು ಬೆಳೀತಾ ಹೋಗುತ್ತೋ, ಅಮೃತಮತಿ ಯಶೋಧರನ ಒಂದು ಜೊತೆ ಆಕೆ ಅವನ ಒಂದು ಬಗ್ಗೆ ಒಂದು ತಾತ್ಸಾರವನ್ನು ಬೆಳೆಸ್ಕೊಳ್ತಾ ಹೋಗ್ತಾಳೆ. ಬೇವಂ ಮೆಚ್ಚಿದ ಕಾಗಿಗೆ ಬೆಲ್ಲದ ಸವಿ ಏನು ಮಾವು ಮೆಚ್ಚೋದಿಲ್ವಂತೆ. ಬೇವಂ ಮೆಚ್ಚಿದ ಕಾಗಿಗೆ ಮಾವಿನ ಸವಿ ರುಚಿಸೋದಿಲ್ವಂತೆ. ಬೇವು ಅಂತೇಳಿ ಹೇಳಿದಾಗ ಅಷ್ಟಾವಂಕನನ್ನು ಮೆಚ್ಚಿದಂತಹ ಆ ಅಮೃತಮತಿಗೆ ಮಾವಿನ ಸವಿಯನ್ನು ಹೊಂದಿರತಕ್ಕಂಥ ಯಶೋಧರನಲ್ಲಿ ಒಂದು ರುಚಿ ಅವಳಿಗೆ ಸಿಗೋದಿಲ್ಲ. ಹಾಗಾಗಿ ಅವಳೇನು ಮಾಡ್ತಾಳೆ, ತನ್ನ ಗಂಡನನ್ನು ತಾತ್ಸಾರದಿಂದ, ತಿರಸ್ಕಾರದಿಂದ ನೋಡೋದಕ್ಕೆ ಶುರು ಮಾಡ್ತಾಳೆ. ಅದು ಯಶೋಧರನಿಗೆ ಗೊತ್ತಾಗುತ್ತೆ. ಹೇಗೆ ಅಂತೇಳಿ ಹೇಳಿದ್ರೆ, ಮುಂಚೆ ಇದ್ದುದಕ್ಕೂ ಅಷ್ಟಾವಂಕನ ಒಂದು ಸಂಬಂಧವನ್ನು ಬೆಳೆಸ್ತಾ ಸಂದರ್ಭದಿಂದ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಯಾಕೆ ಹೀಗೆ, ಏನು ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನು ಆತ ಪತ್ತೆ ಹಚ್ಚೋದಕ್ಕೋಸ್ಕರ ಒಂದು ನಾಟಕವನ್ನು ಮಾಡ್ತಾನೆ. ಏನಂತೇಳಿ ಹೇಳಿದ್ರೆ, ಅವರು ಮಲಗುವ ಒಂದು ಸಂದರ್ಭದಲ್ಲಿ, ರಾತ್ರಿಯ ಸಮಯದಲ್ಲಿ ಅವನು ಮಲಗಿದ ನಂತರ ಪ್ರತಿನಿತ್ಯ ಆಕೆ ಅಷ್ಟಾವಂಕನ ಬಳಿಗೆ ಹೋಗ್ತಾ ಇರ್ತಾಳೆ. ಹಾಗಾಗಿ ಇದಕ್ಕೆ ಕಾರಣವನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಒಂದು ದಿನ ಆತ ಮಲಗಿದವನ ಹಾಗೆ ನಟಿಸ್ತಾನೆ. ಕೊನೆಗೆ ಆಕೆ ಅವನು ಮಲಗಿದಾನೆ ಅಂತೇಳಿ ತಿಳ್ಕೊಂಡು ಆಕೆ ಅವನ ತೋಳ ಸೆರೆಯಿಂದ ಬಿಡಿಸ್ಕೊಂಡು ಮಾವುತನ ಒಂದು ಲಾಯದ ಕಡೆಗೆ ಅವಳು ಹೊರಡ್ತಾಳೆ. ಆಗ ಯಶೋಧರ ಕೂಡ ಅವಳನ್ನು ಹಿಂಬಾಲಿಸ್ತಾನೆ. ದೋಷದ ಬೆನ್ನೊಳೆ ಸಂಧಿಸುವ ಒಂದು ದಂಡದ ಹಾಗೆ ಆತ ಅಂತ ಹೇಳಿದ್ರೆ, ತಪ್ಪಿನ ಹಿಂದೆ ಶಿಕ್ಷೆ ಹೇಗೆ ಇರುತ್ತೋ ಹಾಗೆ ತಪ್ಪು ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂತಹ ಒಂದು ಅಮೃತಮತಿಯ ಹಿಂದೆ ಶಿಕ್ಷೆಯ ರೂಪದಲ್ಲಿ ಅಲ್ಲಿ ಯಶೋಧರ ಹೊರಟ ಅಂತೇಳಿ. ಕೊನೆಗೆ ಅಲ್ಲಿ ಹೋಗಿ ಆ ಒಂದು ಸನ್ನಿವೇಶವನ್ನು ಆತ ನೋಡ್ತಾನೆ. ಏನು ಅಲ್ಲಿ ಅಮೃತಮತಿ ಮತ್ತು ಅಷ್ಟಾವಂಕ, ಅಮೃತಮತಿ ತಡವಾಗಿ ಬಂದಿದ್ದಕ್ಕೆ ಆತ ಅವಳ ದೇಹಕ್ಕೆ ಅವಳನ್ನು ಮನ ಬಂದಂತೆ ಬಡಿತಾ ಇರ್ತಾನೆ.
ತಡವಾಗಿ ಬಂದದ್ದಕ್ಕೆ ಮನ ಬಂದಂತೆ ಆತ ಬಡಿತಾ ಇರ್ತಾನೆ. ಅದಕ್ಕೆ ಅವಳು ಹೇಳುವಂಥದ್ದು, ಆ ಅರಸನೆಂಬ ಪಾಪಿ ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕೇಳಿ ಆಡ್ತಾ ಇದ್ದ, ಹಾಗಾಗಿ ತಡವಾಯಿತು ನಲ್ಲನೇ, ಇಲ್ಲ ಅಂಥೇಳಿ ಹೇಳಿದಿದ್ರೆ ನಾನು ಬರದೇ ಇರ್ತಿರ್ಲಿಲ್ವಾ, ನೀನು ಬೇಕಾದರೆ ಬಡಿ ಆದರೆ ಮುಳಿಯದೀರ್ ಅಂತೇಳಿ ಹೇಳ್ತಾಳೆ. ಅಂತೇಳಿದ್ರೆ ಅವನ ಹೊಡೆತವನ್ನು ಬೇಕಾದರೂ ಸಹಿಸ್ಕೋತಾಳಂತೆ, ಆದರೆ ಆತ ಇವಳ ಮೇಲೆ ಕೋಪಗೊಳ್ಳೋದನ್ನು ಮಾತ್ರ ಆಕೆ ಸಹಿಸೋದಿಲ್ಲ ಅಂತೇಳಿ ಹೇಳಿದಾಗ ಇಲ್ಲಿ ಎಷ್ಟು ಆತನ ಒಂದು ಅಷ್ಟಾವಂಕನಿಗೆ ತನ್ನ ಮನಸ್ಸಿನಲ್ಲಿ ಎಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾಳೆ ಮತ್ತು ಅವನಿಗೆ ಎಷ್ಟು ಪ್ರಾಮಾಣಿಕಳಾಗಿದ್ದಾಳೆ, ಅವನ ಪ್ರೀತಿಗೆ ಎಷ್ಟು ಬದ್ಧಳಾಗಿದ್ದಾಳೆ ಅಂತೇಳಿ. ಆದರೆ ಅಷ್ಟೇ ಬದ್ಧತೆ, ಅಷ್ಟೇ ಪ್ರಾಮಾಣಿಕತೆ ಮತ್ತು ಅಷ್ಟೇ ಒಂದು ಪ್ರೀತಿ ಎನ್ನುವಂಥದ್ದು ಅಷ್ಟಾವಂಕನಲ್ಲಿಯೂ ಇರಬೇಕಾಗಿತ್ತು. ಆದರೆ ಅಷ್ಟಾವಂಕ ಒಬ್ಬ ರಾಣಿ ಅನ್ನೋದನ್ನು ಕಾಣ್ದೇನೆ, ನಾನು ಇಷ್ಟು ವಕ್ರನಾಗಿದ್ದರೂ ಕುರೂಪಿಯಾಗಿದ್ದರೂ ನನ್ನನ್ನು ಹೊಲಿದು ಬಂದಂಥ ಒಂದು ಹೆಣ್ಣು ಅನ್ನುವಂಥದ್ದನ್ನು ನೋಡಿದೇ ಅವಳ ಮೇಲೆ ಒಂದು ಪ್ರಹಾರವನ್ನು, ಹೊಡೆತದ ಒಂದು ಪ್ರಹಾರವನ್ನು ಆತ ಮಾಡುವಂಥದ್ದು. ಅದನ್ನು ತಡ್ಕೊಳ್ಳೋದಕ್ಕಾಗದೆ ಅವನ ಕಾಲ ಮೇಲೆ ಕೇರೆ ಪೊರಳುವಂತೆ ಹೊರಳ್ದಳ್ ಅಂತೇಳಿ, ಕೇರೆ ಪೊರಳುವಂತೆ ಹೊರಳ್ದಳ್ ಅಂತೇಳಿ. ಕೇರೆಯ ಹಾವು ಹೊಡೆದಾಗ ಹೇಗೆ ಆ ಕಡೆ ಹೊರಳಾಡ್ತಿರುತ್ತೋ ಹಾಗೆ ಆಕೆ ಹೊರಳಾಡ್ತಾ ಇರ್ತಾಳಂತೆ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳಂತೆ, ನನಗೆ ನೀನೊಬ್ಬನೇ ಇಂದ್ರ ಚಂದ್ರ, ನಿನ್ನನ್ನು ಬಿಟ್ಟು ಉಳಿದ ಎಲ್ಲ ಗಂಡಸರು ನನಗೆ ಸೋದರರ ಸಮಾನ ಅಂತೇಳಿ ಹೇಳಿದಾಗ ಇಲ್ಲಿ ಯಶೋಧರ ಕೂಡ ಅವಳಿಗೆ ಸೋದರನೇ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಯಾವಾಗ ಆ ಘಟನೆಯನ್ನು ಯಶೋಧರ ನೋಡ್ತಾನೋ ಅವನ ಮನಸ್ಸು ಖಿನ್ನತೆಗೆ ಒಳಗಾಗುತ್ತೆ. ಅಷ್ಟು ಪ್ರೀತಿಸಿದಂತಹ ಹೆಣ್ಣು ಇದುವರೆಗೂ ಒಂದು ದಾಂಪತ್ಯದ ಸುಖದಲ್ಲಿ ತೇಲಾಡಿರ್ತಕ್ಕಂಥ ಆ ಒಂದು ದಂಪತಿಗಳಲ್ಲಿ ಆಕೆ ಆ ಹೆಣ್ಣು ಇಂಥ ಒಂದು ಅಸಹ್ಯಕರವಾದಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾಳೆ ಅಂತೇಳಿ ಹೇಳಿದಾಗ ಆ ಕ್ಷಣ ಅವರಿಬ್ಬರನ್ನು ಕೊಲ್ಲಬೇಕು ಅಂತೇಳಿ ಆಗಳು ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಅಂತೇಳಿ ಅವನಿಗೆ ಅರಿವಿಲ್ಲದ ಹಾಗೆ ಆವೇಶ ರೋಷ ಎಲ್ಲ ಉಕ್ಕಿ ಅವರನ್ನು ಕೊಲ್ಲಬೇಕು ಅಂತೇಳಿ ಕತ್ತಿಯನ್ನು ಎತ್ತತನಾದರೂ ಸಂಯಮವನ್ನು ತಂದುಕೊಂಡು ಇಂಥ ಹುಳುಗಳನ್ನು, ಇಂಥ ಹುಳುಕರನ್ನು ಕೊಂದರೆ ನನ್ನ ಕತ್ತಿಯ ಮರ್ಯಾದೆ ಹಾಗೂ ನನ್ನ ಒಂದು ಕೀರ್ತಿ ಎಲ್ಲವೂ ನಾಶ ಆಗುತ್ತೆ ಅಂತೇಳಿ ಅಂದ್ಕೊಂಡು ಹೆಣ್ಣು ಕೆಟ್ಲು ಅಂತೇಳಿ ಹೇಳಿದಾಗ ಅವಳನ್ನು ಛೀ ಅಂತೇಳಿ ಅವಳಿಂದ ದೂರ ಸರಿಯೋದು ಒಳ್ಳೆಯದೇ ಹೊರತು ಅವರನ್ನು ಕೊಂದು ನಾನು ಕೂಡ ನರಕಕ್ಕೆ ಹೋಗುವಂಥದ್ದು ಸರಿಯಲ್ಲ ಅಂತೇಳಿ ಆ ಒಂದು ಸಂಯಮವನ್ನು, ತಿಳುವಳಿಕೆಯನ್ನು ತಂದುಕೊಂಡಂತಹ ಯಶೋಧರ ಆತ ವಾಪಸ್ಸು ಅಲ್ಲಿಂದ ಬರುವಂಥದ್ದು. ನಂತರದಲ್ಲಿ ಯಶೋಧರನ ಮನಸ್ಸು ಬಹಳಷ್ಟು ಖಿನ್ನತೆಗೆ ಒಳಗಾಗುತ್ತೆ. ತಾನು ಮೆಚ್ಚಿದಂತಹ ತನ್ನ ಮನದನ್ನೇ ಇಂತಹ ಒಂದು ದ್ರೋಹವನ್ನು ಮಾಡಿರ್ತಕ್ಕಂಥದ್ದು ಅವನಿಗೆ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನಸ್ಸು ಖಿನ್ನತೆಗೆ ಒಳಗಾಗಿ ಒಂದು ವೈರಾಗ್ಯದ ಕಡೆಗೆ, ಮೋಕ್ಷ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವ ಕಡೆಗೆ ಆತ ಮನಸ್ಸನ್ನು ಮಾಡುವಂಥದ್ದು. ಆ ನಂತರದಲ್ಲಿ ಅದನ್ನು ಕಂಡು ಬಂದ ನಂತರ ಏನಾಯಿತು ಅನ್ನುವಂಥದ್ದೇ ಈ ಒಂದು ಪಠ್ಯಭಾಗದಲ್ಲಿ ನಾವು ನೋಡುವಂಥದ್ದು. ಅದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾನು ತಿಳಿಸಿದಂಥ ಜನ್ನನ ಬಗ್ಗೆ ಹಾಗೂ ಜನ್ನನ ಕಾವ್ಯವಾಗಿರ್ತಕ್ಕಂಥ ಯಶೋಧರ ಚರಿತೆ ಕಾವ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಈ ನೇರವಾಗಿ ನಾವು ಪಠ್ಯ ವಿಷಯವನ್ನು ಪ್ರವೇಶ ಮಾಡೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ನಮಸ್ಕಾರಗಳು.